ನುಡಿದಂತೆ ನಡೆಯೋದು ಕಾಂಗ್ರೆಸ್ ಮಾತ್ರ. ಕೇಂದ್ರದಿಂದ ಮೋಸವಾದರೂ ಬಿಜೆಪಿ ಸಂಸದರು ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಹಾವೇರಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಹಾವೇರಿಯಲ್ಲ, ಲ್ಯಾಂಡ್ ಗ್ಯಾರಂಟಿ ಸಮಾವೇಶ. ನುಡಿದಂತೆ ನಡೆಯುವುದು ಕಾಂಗ್ರೆಸ್ ಮಾತ್ರ. ಕೇಂದ್ರದಿಂದ ಮೋಸ ಆದರೂ ಬಿಜೆಪಿ ಸಂಸದರು ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ತುಟಿಕ್ಕು ಪಿಟಿಕ್ಕು. ಹಾವೇರಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಹಾವೇರಿಯಲ್ಲಿ ಲ್ಯಾಂಡ್ ಗ್ಯಾರಂಟಿ ಸಮಾವೇಶ ನಡೆಯಿತು. 1000 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಕಾಂಗ್ರೆಸ್ ಸರ್ಕಾರ ಒಂದು ಸಮಾವೇಶ ಮಾಡಿತು. ನಾವು ಮಾಡಿರುವಂತಹ ಗನಂದಾರಿ ಸಾಧನೆಗಳನ್ನು ಬಹಿರಂಗ ಸಮಾವೇಶದಲ್ಲಿ ಹೇಳಿ ಮುಗಿಸೋಣ ಅಂತ ಹೇಳಿ ಒಂದು ಸಮಾವೇಶ. ಕರ್ನಾಟಕ ಕೇಂದ್ರಕ್ಕೆ ಭಾರಿ ಪ್ರಮಾಣದ ತೆರಿಗೆಯನ್ನು ಕಟ್ಟುತ್ತೆ. ಆದರೆ ಕೇಂದ್ರದಿಂದ ನಮಗೆ ಕೇವಲ 60,000 ಕೋಟಿ ರೂಪಾಯಿ ಮಾತ್ರ ಬರುತ್ತೆ. ಪ್ರತಿ 100 ರೂಪಾಯಿ ತೆರಿಗೆಯಲ್ಲಿ ನಮಗೆ ಸಿಗೋದು 13 ರಿಂದ 14 ರೂಪಾಯಿ ಮಾತ್ರ. ಉಳಿದವೆಲ್ಲವೂ ಅವರೇ ತೇಪ್ಕತ್ತಾರೆ. 15ನೇ ಹಣಕಾಸು ಆಯೋಗದ ಅಡಿ 11,495 ಕೋಟಿ, ಜಲಜೀವನ್ ಮಿಷನ್ ಅಡಿಯಲ್ಲಿ 15,000 ಕೋಟಿ ರು ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಮಾಡಬೇಕಿದ್ದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನುದಾನ ತಾರತಮ್ಯ ಮಾಡ್ತಾ ಇದೆ. ದೇರ್ ಇಸ್ ಡಿಸ್ಕ್ರಿಮಿನೇಷನ್. ನಮ್ಮನ್ನ ತಾರತಮ್ಯ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಸರಿಯಾಗಿ ಅನುದಾನಗಳನ್ನು ಕೊಡ್ತಾ ಇಲ್ಲ. ಚಂದ್ರಬಾಬು ನಾಯ್ಡು ರಾಜ್ಯಕ್ಕೊಂದಷ್ಟು, ಇನ್ನು ಬಿಹಾರಕ್ಕೊಂದಷ್ಟು ಬಿಟ್ಟರೆ ಕರ್ನಾಟಕ ಆಡಳಿತದಲ್ಲಿರ್ತಕ್ಕಂತಹ ರಾಜ್ಯವನ್ನ ಮುಟ್ ನೋಡೋದು ಬಿಡಿ, ಮೂಸ್ ನೋಡ್ತಿಲ್ಲ ಕೇಂದ್ರ ಸರ್ಕಾರ ಅನ್ನೋದು ಕಾಂಗ್ರೆಸ್ಸಿನ ಆರೋಪ. ಇನ್ನು 1000 ದಿನಗಳನ್ನು ಪೂರೈಸಿದ ಖುಷಿಯಲ್ಲಿರುವಂತಹ ಕಾಂಗ್ರೆಸ್ಸು ಅಲ್ಲಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಅದರ ಭಾಗವಾಗಿ ಹಾವೇರಿಯಲ್ಲೊಂದು ಸಮಾವೇಶ. ಈ 1000 ದಿನದಲ್ಲಿ ನಾವು ಗುಡ್ಡೆ ಹಾಕಿದೆಷ್ಟು ಅನ್ನೋದನ್ನು ಹೇಳಿಕೊಳ್ಳುವ ಒಂದು ಸಮಾವೇಶ. ಅಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಪಠಿಸುವ ಜೊತೆಗೆ ವಿಪಕ್ಷದವರ ವಿರುದ್ಧವೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು. ನಾವು ಅಂದರೆ ಭಾರತದ ಎಲ್ಲ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ಆ ಪೈಕಿ ಮಹಾರಾಷ್ಟ್ರ ಒಂದು ಶ್ರೀಮಂತ ರಾಜ್ಯ ಅಂತ ಕರೆಸಿಕೊಳ್ಳುತ್ತೆ. ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡುವಂಥ ಒಂದು ಸ್ಟೇಟು ಅದು ಮಹಾರಾಷ್ಟ್ರ. ಆ ಭಾಗವಾಗಿ ಕರ್ನಾಟಕವೂ ಕೂಡ ಅಗ್ರಗಣ್ಯ ಸ್ಥಾನದಲ್ಲೇ ಇದೆ. ನಾವೇನು ಕಮ್ಮಿ ಏನು ಕಟ್ತಾ ಇಲ್ಲ. ನಾವು ಕೂಡ ಭಾರಿ ಪ್ರಮಾಣದ ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಚಾಚೂ ತಪ್ಪದೆ ಕಟ್ತಾ ಇದ್ದೀವಿ. ಹೀಗೆಲ್ಲ ಕಟ್ಟುವ ರಾಜ್ಯ. ಈಗ ಒಂದು ಸ್ಕೂಲು, ಆ ಸ್ಕೂಲಲ್ಲಿ ಎಲ್ಲ ಶಿಸ್ತುಗಳನ್ನು ಪಾಲಿಸುವ ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿ ಬಂದು ಕೂತ ತಕ್ಷಣ ಟೀಚರ್ ಹೊಡೆಯೋದು. ನಾನು ಎಲ್ಲವನ್ನೂ ಮಾಡ್ತೀನಿ, ನಾನೊಬ್ಬ ರ್ಯಾಂಕಿಂಗ್ ಸ್ಟೂಡೆಂಟು, ನಾನೊಬ್ಬ ಶಿಸ್ತುಬದ್ಧ ವಿದ್ಯಾರ್ಥಿ, ಆದರೂ ನನ್ನ ಕಂಡ್ರೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಯ ಕೂಗು. ಅದೇ ತರಹದ ಕರ್ನಾಟಕದ ಪರಿಸ್ಥಿತಿ. ಎಲ್ಲವೂ ಸರಿ ಇದೆ, ಆದರೂ ಕೂಡ ಕೇಂದ್ರ ಸರ್ಕಾರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದೆ. ಸರಿಯಾದ ತರಹದ ಅನುದಾನಗಳನ್ನು ಕೊಡ್ತಾ ಇಲ್ಲ. ಈ ತರಹದ ವಿಚಾರ ಬಂದಾಗ ಬಿಜೆಪಿಗರು ಸ್ವಪಕ್ಷದ ಪರವಾಗಿ ನಿಂತ್ಕೋತಾರೆ. ರಾಜ್ಯ ಮುಖ್ಯ ಆಗೋದಿಲ್ಲ. ನಾಡು ನುಡಿ ಜಲ ಇವ್ಯಾವುದೂ ಬಿಜೆಪಿಗೆ ಮುಖ್ಯ ಆಗೋದಿಲ್ಲ. ತನ್ನ ಪಕ್ಷದಲ್ಲಿ ಏನಾದರೂ ಒಂದು ಸಂಭವಿಸಿದರೆ ಅದನ್ನು ವಿರೋಧಿಸುವಂತಹ ನೈತಿಕತೆ ಒಂದು ಪಕ್ಷಕ್ಕಿರಬೇಕು, ಒಂದು ರಾಜ್ಯದ ಪಕ್ಷಕ್ಕಿರಬೇಕು. ಆದರೆ ಆ ರೀತಿಯ ಸಂಪ್ರದಾಯ ಕರ್ನಾಟಕದ ಬಿಜೆಪಿಗಿಲ್ಲ ಅನ್ನೋದು ಸಿದ್ದರಾಮಯ್ಯರ ವಾಗ್ದಾಳಿಯಲ್ಲಿ ಕಂಡುಬಂದ ಅಂಶ. ಇನ್ನು 1000 ದಿನಗಳ ಆಡಳಿತ ಪೂರ್ಣಗೊಳಿಸಿದ ಕಾಂಗ್ರೆಸ್ ಸರ್ಕಾರ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯಾಯಿತು. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯವರು ಕೂಡ ತಕರಾರು ತೆಗೆದರು. ಇನ್ನು ಕರ್ನಾಟಕ ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೊಡುತ್ತೆ. ಕೇಂದ್ರದಿಂದ ನಮಗೆ ಕೇವಲ 60,000 ಕೋಟಿ ರೂಪಾಯಿ ಮಾತ್ರ ಬರುತ್ತೆ. ಪ್ರತಿ 100 ರೂಪಾಯಿಗೆ ತೆರಿಗೆಯಲ್ಲಿ ನಮಗೆ ಸಿಗೋದು ಕೇವಲ 13 ರಿಂದ 14 ರೂಪಾಯಿ ಮಾತ್ರ. 15ನೇ ಹಣಕಾಸು ಆಯೋಗದ ಅಡಿ 11,495 ಕೋಟಿ ರು ಬಿಡುಗಡೆ ಮಾಡಿಲ್ಲ. ಹೀಗೆ ಒಂದಷ್ಟು ವಿಚಾರದಲ್ಲಿ ನಮ್ಮನ್ನ ಕಾಲು ಕಸ ಮಾಡೋರೆ ಕೇಂದ್ರ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಹಾವೇರಿಯಲ್ಲಿ ಘಂಟಾಘೋಷವಾಗಿ ರೋಷಾಗ್ನಿಯನ್ನು ಸ್ಫೋಟ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.